ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮದುವೆ ಮುಗಿಸಿ 2 ದಿನಕ್ಕೆ ನಾವು ಬೆಂಗಳೂರಿಗೆ ಬರಬೇಕಾಯ್ತು. ಸೊ ಏನಕ್ಕೆ ಬಂದ್ವಿ ಬೆಂಗಳೂರಿಗೆ ಅಂತಲೂ ಕೂಡ ಈ ಬ್ಲಾಗಲ್ಲಿ ಹೇಳ್ತೀನಿ. ಹಾಗೆಯೇ ಖುಷಿ ವಿಚಾರ ಅಂತ ಅಂದರೆ ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ನಾವು ಊರಿಂದ 2 ದಿನಕ್ಕೆ ವಾಪಸ್ ಬಂದ್ವಿ, ಮತ್ತು ಇವಾಗ ಏನಕ್ಕೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲನೂ ಕೂಡ ಈ ಬ್ಲಾಗಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರ ಪ್ರರಿತ್ ವ್ಲಾಗ್ಸ್. ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಫಂಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಆವತ್ತಿನ ದಿನ ಸಂಜೆನೇ ಗಂಡಿನ ಮನೆಯಲ್ಲಿ ರಿಸೆಪ್ಷನ್ ಕೂಡ ಇತ್ತು. ಸೊ ಅಲ್ಲಿ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಅದಾದಮೇಲೆ ಮಾರ್ನಿಂಗೇ ನಾವು ಬೆಂಗಳೂರು ಬರಬೇಕಾಯ್ತು. ಕಾರಣಾಂತರಗಳಿಂದ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವರ್ಕ್ ಎಲ್ಲ ಇತ್ತು. ಹಾಗಾಗಿ ನಾವು ಆವತ್ತಿನ ದಿನವೇ ರಿಟರ್ನ್ ಬರಬೇಕಾಯ್ತು. ತುಂಬ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ವಿ, ಬಟ್ ಯಾವುದು ಕೂಡ ಆಗಲಿಲ್ಲ. ಎಲ್ಲನೂ ಹಾಳಾಯಿತು ಅಂತಲೇ ಹೇಳ್ಬೋದು. ಸೊ ತುಂಬಾ ಬೇಜಾರಾಯಿತು ರಿಟರ್ನ್ ಬಂದಿದ್ದಕ್ಕೆ. ಬಟ್ ಖುಷಿ ವಿಚಾರ ಏನು ಅಂತ ಅಂದರೆ ಅದಾದ 2 ದಿನಕ್ಕೆ ನಾವು ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಅಷ್ಟು ದೂರದಿಂದ ಬಂದಿದ್ವಿ. 4 ತಿಂಗಳಾಗಿತ್ತು ಪಪ್ಪ ಅಮ್ಮನ ನೋಡ್ದೇನೆ. ನನ್ನ ಮಗನ್ನು ನೋಡಬೇಕು ಅಂತ ಅವರಿಗೂ ಆಸೆ ಇರುತ್ತಲ್ಲ. ಸೊ ನಾವು ರಿಟರ್ನ್ ಹಾಗೆ ಹೋಗಿದ್ದು, ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಸೊ ಹಾಗಾಗಿ ನನ್ನ ತಮ್ಮ ಕೂಡ ಬಂದಿದ್ದ. ಅವ್ನು ಊರಿಗೆ ಹೊರಟಿದ್ದ, ನಮ್ಮನೇಲಿ ಸ್ಟೇ ಆಗಿದ್ದ ಅಲ್ಲ, ಅವ್ನು ಮಾರ್ನಿಂಗ್ ಹೊರಟಿದ್ದ. ನನ್ನ ಹಸ್ಬೆಂಡ್ಗೆ ಸುಮ್ಮನೆ ಹೇಳಿದೆ ಹೋಗಿ ಬರೋಣ ರೀ ಅಂತ. ಬಟ್ ಅವರು ಒಂದು ಮಾತು ಆಡ್ದೇನೆ ಬೇಜಾರಾಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸೊ ನೋಡಿ ಇವಾಗ ನಾವು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ಹೊರಡ್ಬೇಕಾದ್ರೆ ಒಂದು 10 ಗಂಟೆ ಆಗಿತ್ತು ಬೆಳಗ್ಗೆ. ಅದಾದಮೇಲೆ ನಾವು ಮನೆ ರೀಚ್ ಆಗೋದು ಒಂದು 7:30-8 ಗಂಟೆನೇ ಆಗ್ತಾ ಬಂದಿತ್ತು. ಸೊ ಇದು ನಮ್ಮೂರು ರೋಡು. ಊರಿಗೆ ಹೋಗೋದು ಅಂದರೆ ಎಷ್ಟು ಖುಷಿ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ತವ್ರ ಮನೆಗೆ ಹೋಗೋದು ಅಂದರೆ ಅದು ಎಷ್ಟು ಖುಷಿ ಇರುತ್ತೆ ಅಂತ. ಅವ್ರು ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಸೊ ಮನೆ ಹತ್ರ ಹೋಗೋಣ. ನಮ್ಮ ಪಪ್ಪ ಇಲ್ಲಿ ಬಂದು ಗೇಟ್ ತೆಗಿತಾ ಇದ್ದಾರೆ. ಇದೇ ನೋಡಿ ನಮ್ಮ ಪುಟ್ಟ ಅರಮನೆ ಅಂತಲೇ ಹೇಳ್ತೀನಿ, ನಮ್ಮ ಪಪ್ಪ ಅಮ್ಮನ ಮನೆ. ನಮ್ಮ ಪಪ್ಪಂಗೆ ಹಂಗೆ ತಮಾಷೆ ಮಾಡ್ತಾ ಇದ್ವಿ. ಅವ್ರು ಶರ್ಟ್ ಹಾಕಿರಲಿಲ್ಲ, ಹಾಗೆ ಬಂದು ಗೇಟ್ ತೆಗಿತಾ ಇದ್ರಲ್ಲ, ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಂಗೆ ತಮಾಷೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಚಿಂಟು ಕೂಡ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾನೆ, ನಮ್ಮನೆ ನಾಯಿ. ಸೊ ನಮ್ಮಮ್ಮ ಎಲ್ಲ ಒಳಗಡೆ ಇದ್ದಾರೆ. ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ನಾವು ಬಂದಿದ್ದು ಅಂತ ನೋಡೋಣ. ನಮ್ಮ ಚಿಂಟು ಕೂಡ ನಮ್ಮ ಮನೆಯವರಂದರೆ ತುಂಬ ಇಷ್ಟ ಇವನಿಗೂ. ಸೊ ಅವ್ರ ಹಿಂದೆನೇ ಓಡಾಡ್ತಾ ಇದ್ದ. ನಮ್ಮಮ್ಮ ಗಾಡಿ ಪಾರ್ಕ್ ಮಾಡೋಕ್ಕೆ ಅಲ್ಲಿ ಆ್ಯಕ್ಚುಲಿ 2 ಕಾರ್ ನಿಂತು ಬಿಟ್ಟಿದ್ವಲ್ಲ. ಸೊ ಇವರು ಹಿಂಗೆ ಪಾರ್ಕ್ ಮಾಡ್ತೀನಿ ಅಂತಿದ್ರು. ನಮ್ಮಮ್ಮ ಬೇಡ, ಹಂಗೆ ಸರಿಯಾಗಿ ನಿಲ್ಲಿಸಿ ಅಂತ ಹೇಳ್ತಾಯಿದ್ರು. ಸೊ ನೋಡಿ ಅದೇ ನಮ್ಮದು ಕಾರ್ ಶೆಡ್ಡು. ಇದಿಷ್ಟು ನಮ್ಮ ಮನೆ ಮುಂದುಗಡೆ ಅಷ್ಟೇ. ಸೊ ಒಳಗೆ ಹೋಗೋಣ ಇವಾಗ. ಇವನು ನಮ್ಮನೆ ಪುಟ್ಟ ಕಂದಮ್ಮ ಅಂತ, ಅಂದರೆ ನಮ್ಮ ಅಕ್ಕನ ಮಗ. ಸೊ ನಮ್ಮ ಅಕ್ಕ ಡೆಲಿವರಿ ಆದಮೇಲೆ ಮನೇಲೇ ಇದ್ಲು, ಬಾಣಂತನಕ್ಕೆ ಬಂದಿದ್ಲಲ್ಲ. ಸೊ ಒಂದ್ಸಲ ಬಂದಾಗ ಎಲ್ಲರೂ ಸಿಕ್ಕಿದ್ರಲ್ಲ, ಖುಷಿ ಆಯಿತು ನನಗಂತೂ. ತುಂಬ ದಿನ ಆಗಿತ್ತು ಎಲ್ಲರನ್ನೂ ನೋಡಿಬಿಟ್ಟು. ನನ್ನ ಮಗಂಗಂತೂ ಇಲ್ಲಿ ಬಂದರೆ ತುಂಬ ಅಂದರೆ ತುಂಬಾ ಇಷ್ಟ. ಪಾಪು ಬೇರೆ ಇದ್ದಲ್ಲ, ಆಟ ಆಡ್ಕೊಂಡಿದ್ರು ಇಬ್ಬರು. ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನ ಜೊತೆಗೆ ಅವನು ಒಂದು ಚಿಕ್ಕ ಪಾಪು ಥರನೇ ಆಗಿಬಿಟ್ಟಿದ್ದ. ಅವ್ನು ಹೆಂಗೆ ಮಾಡ್ತಾನೋ ಅದೇ ಥರ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ನಮಗಂತೂ ಅವರಿಬ್ಬರು ನೋಡೋದೇ ಒಂಥರ ಖುಷಿ. ನಮ್ಮಮ್ಮ ರುಚಿಯಾಗಿ ಅಡುಗೆ ಮಾಡಿದ್ರು. ಸೊ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಮನಸ್ಸಿಗೆ ಒಂಥರ ಸಮಾಧಾನ ಆಗಿತ್ತಾಯ್ತಾ. ನಾನಂತೂ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಎಲ್ಲೋ ಹೊರಡ್ತಾ ಇದ್ದಾರೆ. ಇದು ನನ್ನ ಒಬ್ಬ ತಮ್ಮ ಮತ್ತು ಒಬ್ಬಳು ಅಕ್ಕ. ಇವರಿಬ್ಬರಂದರೆ ನಂಗೆ ತುಂಬ ಇಷ್ಟ. ಸೊ ಇದು ನಮ್ಮ ಮನೆ. ಎಲ್ಲರೂ ಎಲ್ಲಿಗೋ ಹೊರಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ. ನಮ್ಮ ಸಣ್ಣ ಕಂದಮ್ಮನೂ ಕೂಡ ಹೊರಟ್ಬಿಟ್ಟು ಕೈಯಲ್ಲಿ ಕೀ ಎಲ್ಲ ಇಟ್ಕೊಂಡಿದ್ದಾನೆ. ಎಲ್ಲಿ
ಎಲ್ಲಿ ಹೊರಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ಈ ವಿಡಿಯೋನ ಫುಲ್ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ಸಿಗತ್ತೆ. ಬಾಬು ಇಲ್ಲಿ ಬಟ್ಟೆ ಅಕ್ಕಿ ಮಗನೇ ಹೋಗನ ಟೈಮ್ ಆಯ್ತು. ಒಂಚೂರು ಇದಾಕನ್ ಬಾ ಹಾಗೂ ಹೀಗೂ ಎಲ್ರೂ ಹೊಡೆಸ್ಕೊಂಡು ಹೊರಡೋಷ್ಟ್ರಲ್ಲಿ ಸಾಕಾಗೋಯ್ತು. ಅವ್ರು ನಮ್ಮ ಪಪ್ಪ, ಇವರು ನಮ್ಮ ಅಜ್ಜಿ ಆಯಿತಾ. ನಮ್ಮ ಪಪ್ಪ ನಮ್ಮ, ಇವರು ನಮ್ಮ ಮದರ್ ಇಂಡಿಯಾ. ಅವ್ರ ಜೊತೆಗೆ ನಮ್ಮ ಚಿಕ್ಕನ್ನಮ್ಮ ಕೂಡ ಹೊರಟಿದ್ದಾರೆ. ಇವ್ರು ನಮ್ಮ ಮನೆ ದೇವರು. ಅವ್ರ ಜೊತೆಗೆ ನಮ್ಮ ಮನೆ ಚಿಕ್ಕ ದೇವ್ರು ಕೂಡ ಹೊರಟಿದೆ. ಇವನನ್ನು ಹೊಡ್ಸೋದ್ರಲ್ಲಿ ಸಾಕಾಗೋಯ್ತು ನಮಗೆ. ಸೊ ಇವಳು ನಮ್ಮ ಅಕ್ಕ, ಅದೇ ಹೇಳಿದ್ನಲ್ಲ ಒಬ್ಳೆ ಅಕ್ಕ ಅಂತ ಅವಳೆ. ಇವರು ಗುಲಾಬತ್ತೆ, ಇವರೇ ನನ್ನ ಮಗನ್ನ ಮತ್ತು ನಮ್ಮ ಅಕ್ಕನ ಮಗನ್ನ ಇಬ್ಬರೂ ಕೂಡ ನೋಡ್ಕೊತಾ ಇರೋದು ಇವರೇನೆ. ಸೊ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಬಾಣಂತನದಲ್ಲೆಲ್ಲ ಅವರೇ ನೋಡ್ಕೊಂಡಿರೋದು. ಸೊ ಅವರು ಕೂಡ ನಮ್ಮ ಫ್ಯಾಮಿಲಿ ಥರನೇ. ನಾವೆಲ್ಲೇ ಹೋಗೋದಾದ್ರೂ ಏನೇ ಇಂಪಾರ್ಟೆಂಟ್ ಡೇಗಳಿದ್ರೂ ಅವ್ರನ್ನ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಹಂಗೇನೆ ಇಲ್ಲಿ ಕಾಣಿಸ್ತಿದ್ದಾರಲ್ಲ ಇವರು ಕೂಡ ಅಷ್ಟೇ, ಮುಂದ್ಗಡೆ ಮನೆಯವರು ಅಜ್ಜಿ ಲಕ್ಷ್ಮಜ್ಜಿ ಅಂತ ಹೇಳ್ಬಿಟ್ಟು. ಅವರು ಕೂಡ ಅಷ್ಟೇ ನಮ್ಮ ಮಕ್ಕಳನ್ನ ತುಂಬಾ ಆಸೆ ಮಾಡ್ತಾರೆ. ನನ್ನ ಮಗನಾಗಿರ್ಬೋದು, ನಮ್ಮ ಅಕ್ಕನ ಮಗನಾಗಿರ್ಬೋದು. ಸೊ ನಮ್ಮ ಮಕ್ಕಳು ಲಕ್ಕಿ ಅಂತಲೇ ಹೇಳ್ಬೋದು. ಮೂರು ಜನ ಅಜ್ಜಂದ್ರಿದ್ದಾರೆ ಅವನಿಗೆ. ಸೊ ಎಲ್ಲರೂ ಹೊರಟಿ ನಮ್ಮ ಪಪ್ಪ ಕೂಡ ಇಲ್ಲಿ ಕಾರ್ ತೆಗಿತಾ ಇದ್ದಾರೆ. ನಾವು ಕೂಡ ನನ್ನ ತಮ್ಮನ ಹತ್ರ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಸೊ ಇದಾದಮೇಲೆ ನಾವು ಕೂಡ ಹೊರಟ್ವಿ. ಸೊ ನಾವು ಮುಂದೆ ಹೋಗ್ತಾ ಇದ್ವಿ. ನಮ್ಮ ಪಪ್ಪ ಮತ್ತು ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮಮ್ಮ ಅವರೆಲ್ಲ ಹಿಂದೆಗಡೆ ಕಾರಲ್ಲಿ ಪಪ್ಪನ ಜೊತೆಗೆ ಬರ್ತಾಯಿದ್ರು. ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ಆಯಿತಾ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಡಿಯೋ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋಗ್ರಾಫರ್ ಬಂದು ಇವರೇನೆ, ನನ್ನ ತಮ್ಮ. ವಿಡಿಯೋ ಎಲ್ಲ ಇವತ್ತು ಶೂಟ್ ಮಾಡ್ತಿರೋದು ಇವನೇ. ನಮ್ಮ ಜೊತೆಗೆ ಗುಲಾಬತ್ತೆ ಮತ್ತು ಹಾಗೆ ನಮ್ಮ ಅಜ್ಜಿ ಇದ್ರು. ಸೊ ಇದು ನಮ್ಮೂರು ರೋಡ್ ನೋಡಿ, ಸುತ್ತ ಆಚೆ ಈಚೆ ಮರ ಇದೆ, ಮಧ್ಯ ರೋಡು, ಒಂಥರ ಸ್ವರ್ಗ ಅಂತಾನೆ ಹೇಳ್ಬೋದು. ನನ್ನ ಮಗ ಊರಿಗೆ ಬಂದರೆ ಮಾತೇ ಕೇಳಲ್ಲ ಆಯಿತಾ. ಸೊ ಇಲ್ಲೂ ಅಷ್ಟೇ ಮಾತೇ ಕೇಳ್ತಾ ಇರಲಿಲ್ಲ. ಅದಕ್ಕೆ ಅವನಿಗೊಂದು ಸ್ವಲ್ಪ ಫೋಟೋಸು ವಿಡಿಯೋಸು ಅದೆಲ್ಲ ತೋರಿಸ್ಕೊತ ಹಾಗೆ ಬಂದ್ವಿ. ಸ್ವಲ್ಪ ಹೊತ್ತು ನೋಡ್ತಾನೆ, ಆಮೇಲೆ ಸುಮ್ಮನಾಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ ಆಯಿತಾ. ಸೊ ಇದೆಲ್ಲ ನೋಡ್ಬೋದು, ನಮ್ಮೂರು ತೀರ್ಥಹಳ್ಳಿ ಟು ಶಿವಮೊಗ್ಗ ರೋಡ್ ಇದು. ಹೈವೇನೆ, ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಮರಗಳು, ಮಧ್ಯ ರೋಡು ಆಯಿತಾ. ಇಲ್ಲೆಲ್ಲ ಫೋಟೋಶೂಟ್ಸ್ ಎಲ್ಲ ತುಂಬಾ ಮಾಡ್ತಾರೆ. ಪ್ರತಿಯೊಬ್ಬರು ಯಾರು ಹೊಸದಾಗಿ ರೋಡಲ್ಲಿ ಹೋಗ್ತಾರೆ ಅವರೆಲ್ಲರೂ ಈ ರೋಡಲ್ಲಿ ಫೋಟೋಸ್ ತೊಗೊತಾರೆ. ಅಷ್ಟು ಚೆನ್ನಾಗಿದೆ ಲೊಕೇಶನ್ನು. ನೀವು ಕೂಡ ಈ ಕಡೆ ಬಂದರೆ ನೀವು ಕೂಡ ಇಲ್ಲಿ ಫೋಟೋಸ್ ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಶಿವಮೊಗ್ಗ ಎಂಟ್ರೆನ್ಸಲ್ಲಿದ್ದೀವಿ. ಶಿವಮೊಗ್ಗದಲ್ಲೇ ನಂದು ಎಜುಕೇಷನ್ ಎಲ್ಲ ಮಾಡಿರೋದು. ನಾನಾಗಿರ್ಬೋದು, ನಮ್ಮ ಅಕ್ಕ, ನನ್ನ ತಮ್ಮ ಎಲ್ಲರ ಎಜುಕೇಷನು ಇಲ್ಲೇ ಆಗಿರೋದು. ನಾನು ವರ್ಕ್ ಕೂಡ ಇಲ್ಲೇ ಮಾಡ್ತಿದ್ದೆ, ಡೈಲಿ ಅಪ್ ಆ್ಯಂಡ್ ಡೌನ್ ಕೂಡ ಮಾಡ್ತಾಯಿದ್ದೆ. ಸೊ ಈ ರೋಡ್ ನೋಡಿದಾಗ ಏನು ಅನಿಸುತ್ತೆ ಅಂತ ಅಂದರೆ ನಮ್ಮದು ಸ್ಕೂಲ್ ಡೇಸು, ಕಾಲೇಜ್ ಡೇಸ್ ಎಲ್ಲ ನೆನಪಾಗತ್ತೆ. ನಾವು ಹಾಸ್ಟೆಲಲ್ಲಿ ಇದ್ವಲ್ವ, ಸೊ ಇಲ್ಲೇ ಓಡಾಡ್ತಾ ಇದ್ವಿ. ನಾವು ಕಾಲೇಜ್ಗೆ ಹೋಗೋದಾಗಿರ್ಬೋದು, ಸ್ಕೂಲ್ಗೆ ಹೋಗೋದಾಗಿರ್ಬೋದು, ಎಲ್ಲರೂ ಇಲ್ಲೇ ಹೋಗ್ತಾ ಇದ್ವಿ. ಸೊ ಅದೆಲ್ಲ ನೆನಪಾಗತ್ತೆ ಇಲ್ಲಿ ನೋಡಿದ್ರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಸೇಕ್ರೆಡ್ ಹಾರ್ಟ್ ಚರ್ಚ್ ಆಯಿತಾ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಚರ್ಚು. ನಾವು ಯಾವಾಗ್ಲೂ ಹೋಗ್ತಾ ಇರ್ತಿದ್ವಿ. ಅಂದರೆ ನಾವು ಹಾಸ್ಟೆಲಲ್ಲಿ ಇದ್ವಲ್ಲ, ಟೈಮ್ ಸಿಕ್ತಾಗ ಹೋಗ್ತಿದ್ವಿ. ಆ್ಯಂಡ್ ಕ್ರಿಸ್ಮಸ್ಗಂತೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅಲ್ಲಿ. ಸೊ ಹಾಗೆಯೇ ನಾವು ಎಲ್ಲನೂ ನೆನೆಸ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಫೈನಲಿ ನಾವು ಹೋಗಬೇಕಾಗಿದ್ದ ಲೊಕೇಶನ್ ಕೂಡ ರೀಚ್ ಆಗಿದ್ದೀವಿ. ಸೊ ಇಲ್ಲೇ 2 ಕಾರ್ನು ಪಾರ್ಕ್ ಮಾಡಿಬಿಟ್ಟು ನಾವಿವಾಗ ಎಲ್ಲಿ ಹೋಗಬೇಕು ಅಂತ ಇದ್ವಲ್ಲ ಆ ಲೊಕೇಶನಿಗೆ ಕೂಡ ಹೋಗ್ತಾ ಇದ್ದೀವಿ. ನಾವು ಶಿವಮೊಗ್ಗಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ಅಂದರೆ ಇಲ್ಲಿ ಒಬ್ಬರು ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿ 2 ದಿನಕ್ಕೆ ವಾಪಸ್ ಕೂಡ ಬಂದಿರೋದು.
ಹಾಗೇನೆ ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಎಲ್ಲರೂ ಬಂದಿರೋದು ಕೂಡ ಅದಕ್ಕೇನೆ. ಎಸ್, ಇಲ್ಲಿ ಏನು ಕಾಣ್ತಾ ಇದೆ ಶಾಪು, ಅಪ್ಪು ಕೇಕ್ ಶಾಪ್ ಆ್ಯಂಡ್ ಸ್ವೀಟ್ಸ್ ಅಂತ ಏನಿದೆ, ಇದೇ ಲೊಕೇಶನಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಗ್ತಾ ಇರೋದು. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನೀವು ಕೂಡ ವೆಯ್ಟ್ ಮಾಡಿ ಯಾರು ಬರ್ತ್ಡೇ ಏನು ಎಂತ ಅಂತೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.